ಯಾವ್ದು ಇಂಗ್ಲಿಷಾ? ಹೇಳಪ್ಪ, ಇಂಗ್ಲಿಷ್ ಅಷ್ಟೇ ಹೇಳಪ್ಪ. ಇಂಗ್ಲಿಷ್ ಹೇಳಪ್ಪ. ಅಲ್ಲ, ಇಂಗ್ಲಿಷ್ ಹೇಳಪ್ಪ. ಏನು ರಿಗಾರ್ಡಿಂಗ್ ವಾಟ್? I, along with our leader of opposition, R. Ashok Ji, and other senior leaders, we are meeting our Honorable President Nitin Nabin Ji, and we are going to submit a report, preliminary report, on cross-voting that took place during recent MLC election. We have taken this matter very seriously, and I also announced fact-finding committee. So we'll bring all this matter to we'll bring it to the notice of our Honorable President Nitin Nabin Ji. ಬಿಡದಿನಲ್ಲಿ ರೈತರನ್ನ ಒಕ್ಕಲೆಬ್ಬಿಸುವ ಮೂಲಕ ಫಲವತ್ತಾಗಿರ್ತಕ್ಕಂಥ ಕೃಷಿ ಚಟುವಟಿಕೆಗೆ ಯೋಗ್ಯವಾಗಿರ್ತಕ್ಕಂಥ ರೈತರ ಜಮೀನನ್ನ ಹೊಡ್ಕೊಳ್ತಕ್ಕಂಥ ಕೆಲಸಕ್ಕೆ ಇವತ್ತು ರಾಜ್ಯ ಸರ್ಕಾರ ಏನು ಕೈ ಹಾಕಿದೆ. ಮಾನ್ಯ ಮುಖ್ಯಮಂತ್ರಿಗಳೇ ಮುತುವರ್ಜಿ ವಹಿಸಿ ರಿಯಲ್ ಎಸ್ಟೇಟ್ ದಂಧೆ ಮಾಡೋದಕ್ಕೇನು ಹೊರಟಿದ್ದಾರೆ. ಇದಕ್ಕೆ ಕಡಿವಾಣ ಹಾಕಲೇಬೇಕಾಗ್ತದೆ. ಬಿಡದಲ್ಲಿರ್ತಕ್ಕಂಥ ರೈತರು ಇರ್ಬೋದು, ರಾಜ್ಯದಲ್ಲಿರ್ತಕ್ಕಂಥ ಯಾವುದೇ ರೈತರ ವಿಚಾರ ಬಂದಾಗ ಭಾರತೀಯ ಜನತಾ ಪಾರ್ಟಿ ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳಲೇಬೇಕಾಗ್ತದೆ. ಮೊನ್ನೆನೂ ಕೂಡ ನಾವು ಅಲ್ಲಿ ಭೇಟಿನ ನೀಡಿದ್ವಿ. ಈಗಲೂ ಕೂಡ ಕೂತು ನಾವೆಲ್ಲ ಮುಖಂಡರು ಚರ್ಚೆ ಮಾಡಿದ್ದೇವೆ. ಮುಂದಿನ ಹಂತದ ಹೋರಾಟ ಹೇಗಿರಬೇಕು ಅಂತೇಳಿ ಇನ್ನೊಂದೆರಡು ದಿನದಲ್ಲಿ ಒಂದು ಹೋರಾಟದ ರೂಪುರೇಷೆಗಳನ್ನು ಕೂಡ ನಾವು ತಿಳಿಸ್ತೇವೆ ತಮಗೆ. ಜೆಡಿಎಸ್ ಅವರು ಈಗಾಗಲೇ ಪಾದಯಾತ್ರೆನ ಹಮ್ಮಿಕೊಂಡಾಗಿದೆ. ಭಾರತೀಯ ಜನತಾ ಪಾರ್ಟಿ ನಾವು ಕೂಡ ರೈತರ ವಿಚಾರದಲ್ಲಿ, ರೈತರ ಹಿತಾಸಕ್ತಿಯನ್ನು ಕಾಪಾಡ್ತಕ್ಕಂಥ ವಿಚಾರದಲ್ಲಿ ನಾವು ಕೂಡ ಹೋರಾಟವನ್ನು ಮಾಡ್ತೇವೆ. ಥ್ಯಾಂಕ್ ಯು, ಧನ್ಯವಾದ.